ಮನೆ ಜವಾಬ್ದಾರಿಗಳನ್ನೆಲ್ಲ ತಗೊಂಡು ತುಂಬ ಕಷ್ಟಪಡ್ತಾ ಇದ್ದೀರಾ. ಈಗ ನೀವು ಮಾಡ್ತಾ ಇರೋ ಸಂಪಾದನೆ ಮನೆ ಮೇಂಟೈನ್ ಮಾಡೋದಕ್ಕೆ ಸಾಕಾಗ್ತಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀರಾ. ಹೀಗೆ ಆದರೆ ಮುಂದೆ ಜೀವನ ಸಾಗಿಸೋದು ಹೇಗಪ್ಪ ಅಂತ ನೆನೆಸ್ಕೊಂಡ್ರೆ ಒಮ್ಮೊಮ್ಮೆ ಭಯ ಆಗುತ್ತಲ್ವಾ? ಹಾಗಾದರೆ ಕೇಳಿ, ಒಂದು ಹೆಣ್ಣು ತಾನು ಒಂದು ಮಗುನ ಹೆರೋವರೆಗೂ ಅವಳ ಎದೆಯಲ್ಲಿ ಹಾಲು ಬರೋದಿಲ್ಲ. ಅದೇ ಹೆಣ್ಣು ತಾನು ಮಗುನ ಹೆತ್ತ ತಕ್ಷಣವೇ ಅವಳ ಎದೆಯಲ್ಲಿ ಹಾಲು ಬರುತ್ತೆ. ಅಂದರೆ ಆ ಭಗವಂತ ಆ ಮಗುನ ಕಳಿಸೋದ್ರ ಜೊತೆಗೇನೆ ಅದು ತಾನು ಜೀವನ ಪೂರ್ತಿ ಎಷ್ಟು ಊಟ ಮಾಡುತ್ತೋ ಅಷ್ಟು ಆಹಾರನ ಜೊತೆಲೇ ಕಳಿಸ್ಕೊಟ್ಬಿಟ್ಟಿರ್ತಾನೆ. ಈ ಪ್ರಕೃತಿ ನಮ್ಮ ಬೇಸಿಕ್ ನೀಡ್ಸ್ ಏನಿದೆಯೋ ಅದನ್ನು ನಮಗೆ ಕೊಟ್ಟೇ ಕೊಡುತ್ತೆ. ಅದಕ್ಕೋಸ್ಕರ ನಾವು ಹೆಚ್ಚಿಗೆ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಕನಕದಾಸರು ಹೇಳೋ ಹಾಗೆ, ಬೆಟ್ಟದ ತುದಿಯಲ್ಲಿರೋ ಮರಕ್ಕೆ, ಪೊಟರಿಯೊಳ ಒಟಗುಟ್ಟುವ ಕಪ್ಪೆಗೆ, ಕಾಡಲ್ಲಿರೋ ಪ್ರಾಣಿ ಪಕ್ಷಿಗಳು ಎಲ್ಲದಕ್ಕೂ ಆ ಭಗವಂತ ಆಹಾರ ಕೊಡ್ತಾನೆ. ಅಂದಮೇಲೆ ಮನುಷ್ಯರಿಗೆ ಕೊಡೋದಿಲ್ವಾ? ನಮಗೆ ಕಷ್ಟಗಳು ಹೇಗೆ ಬರ್ತಾವೋ ಹಾಗೆ ಸುಖನೂ ಬರುತ್ತೆ. ಕಷ್ಟಗಳು ಬರಲಿ ಅಂತ ನಾವೇನು ಬೇಡ್ಕೊಳ್ಳೋದಿಲ್ಲ. ನನಗೆ ಜ್ವರ ಬರಲಿ, ನನಗೆ ತಲೆನೋವು ಬರಲಿ, ನನಗೆ ಶೀತ ಆಗಲಿ, ನನಗೆ ಬೈಕ್ ಆಕ್ಸಿಡೆಂಟ್ ಆಗಲಿ ಅಂತ ನಾವೇನಾದರೂ ಬೇಡ್ಕೋತೀವ? ಇಲ್ಲ ತಾನೇ? ಆದರೂ ಅವು ನಮಗೆ ಬಂದೇ ಬರ್ತವೆ. ಹಾಗೆ ಸುಖಕ್ಕೂ ಕೂಡ ನಾವೇನು ಸ್ಪೆಷಲ್ಲಾಗಿ ಬೇಡ್ಕೊಂಡು ಕಷ್ಟಪಡೋ ಅವಶ್ಯಕತೆ ಇಲ್ಲ, ಅವು ಕೂಡ ತಾನಾಗೇ ಬರುತ್ತವೆ. ಸುಮ್ಮನೆ ಹಗಲು ರಾತ್ರಿ ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಯಾರಿಗೂ ₹1 ಸಹಾಯ ಮಾಡದೆ ಭವಿಷ್ಯಕ್ಕೋಸ್ಕರ ದುಡ್ಡನ್ನು ಕೂಡಿ ಇಡಬೇಡಿ. ನಾವು ಎಷ್ಟು ಕೂಡಿಟ್ರೂ ಅದು ಎಲ್ಲಿ ಹೋಗಬೇಕೋ ಅಲ್ಲಿ ಹೋಗೇ ಹೋಗುತ್ತೆ. ನಾವು ₹1 ಕೂಡಿ ಇಡದೇ ಇದ್ರೂ ಅದು ಎಲ್ಲಿಂದ ಬರಬೇಕೋ ಅಲ್ಲಿಂದ ಬಂದೇ ಬರುತ್ತೆ. ಯಾಕೆಂದರೆ ಈ ಪ್ರಕೃತಿಗೆ ಗೊತ್ತು ನಮಗೆ ಯಾವ ಟೈಮಲ್ಲಿ ಏನನ್ನು ಕೊಡಬೇಕು, ಏನನ್ನು ಕಿತ್ಕೋಬೇಕು ಅಂತ. ಅದಕ್ಕೆ ನಿಮ್ಮ ಭವಿಷ್ಯದ ಬಗ್ಗೆ ಅತಿಯಾಗಿ ತಲೆ ಕೆಡಿಸ್ಕೊಂಡು ಕಷ್ಟಪಟ್ಟು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಈಗ ಸಿಕ್ಕಿರೋ ಜೀವನನ ನೆಮ್ಮದಿಯಾಗಿ ಬದುಕಿ, ಜೀವನದಲ್ಲಿ ಏನೇ ಆದರೂ ಶಾಂತವಾಗಿರಿ. ಆದರೆ ಯಾವುದೇ ಕಾರಣಕ್ಕೂ ಅಧರ್ಮದ ದಾರಿಯನ್ನು ಮಾತ್ರ ಹಿಡಿಯೋದಕ್ಕೆ ಹೋಗಬೇಡಿ ಅಷ್ಟೇ. ಹರೇ ಕೃಷ್ಣ.